ಸಾನ್ವಿ ಸೋಮಶೇಖರ್ ಎಡಗಲ್ ಅಂತೇಳಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿರೋ ಮಗು ಇದು. ಇವಾಗ ಈ ಮಗುವಿನ ಒಂದು ಶಿಕ್ಷಣ ಮಟ್ಟವನ್ನು ಯಾವ ರೀತಿ ಇದೆ ಅಂತ ನಾವು ಒಂದು ಮಗುವಿನ ನಾವು ಈ ಥರ ಪರೀಕ್ಷೆಗೆ ಒಳಪಡಿಸಿದಾಗ ನೋಡೋಣ ಹೆಂಗಿರುತ್ತೆ ಅಂತೇಳಿ. Toto had delivered all the wrong parcels and the animals were very angry. Poor Toto ran looking for a place to hide. He climbed up the branch of a tree and hid in the eagle's nest, but grandmother owl flew there and slapped him sharply with her wings. Poor Toto fell off the tree. He crossed the street and ran into Gruffy Goat's farm. He saw a haystack and hid behind it. One day, father son called the colors blue, brown, green, orange, pink, purple, red, yellow, white, and black. Meena has a paint box and a cutter, but no colors. Who will go down and help her tomorrow? He asked. White looked in the mirror. I will go, he said. Nothing is possible without me. Black always did the opposite of white, so he stayed at home. Well, she will no need pretty colors like me, said Blue, giggling. I am better than you said. ಇದು 3ನೇ ಕ್ಲಾಸದ್ದು ಬುಕ್ಸು. ಇವಾಗ ನಾವು 4ನೇ ಕ್ಲಾಸದ್ದು ಕೊಟ್ಟಾಗ ಆ ಬುಕ್ಸು ಕೂಡ ಇಂಗ್ಲೀಷನ್ನು ಚೆನ್ನಾಗಿ ಓದ್ತಾರೆ ಮಗು. ಓದ. Once in a village there lived a farmer by name Hanumanta. There were 4 members in his family. He had a small farm, 2 cows, 2 sheep, a hen and a cock. He loved them with his heart. One day he said, "Good morning, sheep. However, you?" The sheep said, "Fine, thank you, master. Please." The king and a minister in the court were engaged in a conversion. The king asked the minister that what does God do? Why, sir? He seemed surprised. Even a shepherd boy could answer these questions. The emperor was irritated by his response. ಇದು ಇವಳು 3ನೇ ತರಗತಿಯಲ್ಲಿದ್ದರೂ ಕೂಡ 4ನೇ ತರಗತಿ ಬುಕ್ಸನ್ನು ಸರಳವಾಗಿ ಅಚ್ಚುಕಟ್ಟಾಗಿ ಈ ಮಗು ಹೋಗ್ತಾಳೆ. ಮತ್ತು ಅದೇ ರೀತಿ ನಾವು 5ನೇ ಬುಕ್ಸ್ ಅಂತ ನೋಡಿದಾಗ ಓದ ಮಾಡಿದ್ದೇವೆ. Do you know anything about Bhagwan Raman Maharshi? Nitin? No, I don't. What's special about him, sir? Sri Bhagwan Raman Maharshi loved animals and birds. Can you tell me more about Raman Maharshi? Listen, even animals were attracted to him. He spoke to them just as he would speak with people. The elephant's big, the elephant's grey, the elephant walks for miles each day. His trunk is long and oh what fun when it comes out for a cake or bun. ಈ ರೀತಿಯಾಗಿ 5ನೇ ತರಗತಿ ಬುಕ್ ಕೊಟ್ಟು ಮಗು ಏನು ಮಾಡ್ತಾರಪ್ಪ ಅಂತಂದ್ರೆ ಸರಳ ರೀತಿಯಲ್ಲಿ ಮೊದಲು ಉಚ್ಚಾರಣೆ ಮಾಡೋಕ್ಕೆ ಪ್ರೊನೌನ್ಸಿಯೇಷನ್ ಇಂಗ್ಲೀಷಲ್ಲಿ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬಂದರೆ ಮಗು ತಾನೇ ಸರಳವಾಗಿ ಓದ್ತದೆ. ಅದಾದ ನಂತರ ಓದಿದ ನಂತರ ಮಗು ಅದನ್ನು ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋದು ಕಳಿಸ್ತೀವಿ, ಅಷ್ಟೇ ಬಿಡೋದಿಲ್ಲ. ಇಂಗ್ಲೀಷ್ನಾಗ ಇದು ಎಷ್ಟು ಏನಂತ ತಿಳ್ಕೊಬೇಕು ಹಿಂಗೆಲ್ಲ ಅರ್ಥ ಮಾಡ್ತೀವಿ. ಈಗ 3rd ಸ್ಟ್ಯಾಂಡರ್ಡ್ ಇದ್ರೂ ಕೂಡ ಇವಳು ಒಂದು ಬುದ್ಧಿ ಸಾಮರ್ಥ್ಯಕ್ಕೆ ಇಷ್ಟು
ಈಗ ಬೆಟರ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವು ಕನ್ನಡನ ಪರೀಕ್ಷೆ ಮಾಡಿದಾಗ ಈಗ ನಮಗೆ ಮುಂದೆ ಬರ್ತಾ ಗದ್ಯ ಭಾಗ ಅದನ್ನೆಲ್ಲ ನಾವು ನೋಡ್ತೀವಿ ನವೋದಯ ಪರೀಕ್ಷೆಯಲ್ಲಿ. ಆ ಗದ್ಯ ಭಾಗಕ್ಕೆ ನಮ್ಗೆ ಸಂಬಂಧಪಟ್ಟಾಗ ಯಾವುದೇ ಕೊಟ್ಟರು ಕೂಡ ಗದ್ಯ ಭಾಗನ ಅವಳು ಓದಕ್ಕೆ ಬರಬೇಕು. ಗದ್ಯ ಭಾಗ ಆದ್ಮೇಲೆ ರಾಜಕಾರಣಿನ ಗುಂಟ ಹೌದು ಹೋಗುತ್ತಿದ್ದ ಹಾದು ಹೋಗುತ್ತಿದ್ದ. ಅವನ ಬಳಿ ಕಿತ್ತಳೆ ಹಣ್ಣುಗಳು ಚೀಲವಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ದಣಿವಾಗಲು ಶುರುವಾಯಿತು. ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಮಲಗಿದ ಬೇಗನೆ ನಿದ್ದೆಗೆ ಜಾರಿದ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಯಾರೋ ತನ್ನ ಕಿತ್ತಳೆ ಹಣ್ಣುಗಳ ಚೀಲವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದಂತೆ ಅನಿಸಿತು. ಅವನು ಎಚ್ಚರಗೊಂಡು ಆ ವ್ಯಕ್ತಿಯನ್ನು ಹಿಡಿದ. ರಾಜುವನ್ನು ಹೆದರಿಸಲು ಯತ್ನಿಸಿದ ಮಾಟಗಾತಿ ಓಡಿ ಹೋದಳು. ಆದರೆ ರಾಜು ಬಲಶಾಲಿಯಾಗಿಯೂ ಮತ್ತು ಧೈರ್ಯಶಾಲಿಯೂ ಆಗಿದ್ದ. ಅವನು ಒಮ್ಮೆ ಸೂರ್ಯ ಮತ್ತು ವಾಯು ಬೆಟ್ಟದ ಮೇಲೆ ಭೇಟಿಯಾಗಿ ಜಗಳವಾಡಿದರು. ನಾನು ಬಲಶಾಲಿ ಎಂದು ಸೂರ್ಯ ಹೇಳಿದ. ನಿನಗಿಂತಲೂ ನಾನು ಬಲಶಾಲಿ ಎಂದು ವಾಯು ಹೇಳಿದ. ಸೂರ್ಯ ವಾಯುವಿನ ಮತ್ತು ತಪ್ಪೆಂದು ತೋರಿಸಲು ಬಯಸಿದ್ದ ಕಳುಚುಳಿಯಂತೆ ಬೆಟ್ಟದ ಮೇಲಕ್ಕೆ ಹೋಗುತ್ತಿದ್ದ ಒಬ್ಬ ಮನುಷ್ಯ ಕೋಟನ್ನು ಯಾರು ಕಳಚುವಂತೆ ಮಾಡುತ್ತಾರೆಂದು ನೋಡಲು ಅವರು ತಮ್ಮ ಶಕ್ತಿಯನ್ನು ಇದು ನಾವು ಗದ್ಯ ಭಾಗ ಅಂತ ನಾವು ನೋಡ್ತೀವಿ. ಈ ಗದ್ಯ ಭಾಗದೊಳಗೆ ಕನ್ನಡವನ್ನು ಸ್ಪಷ್ಟವಾಗಿ ಓದಕ್ಕೆ ಬರಬೇಕು ಮೊದಲನೇದಾಗಿ. ಅದರ ನಂತರ ಮಗುವಿಗೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಬರಬೇಕು. ಅಂದ್ರೆ ನಾವು ಗದ್ಯ ಭಾಗನ ನಾವು ಎಷ್ಟು ರೀತಿ ಯಾವ ರೀತಿ ಓದಬೇಕು ಅದನ್ನು ಯಾವ ರೀತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮುಖ್ಯ ಆಗ್ತದೆ. ಇವಾಗ ನಾನು ಸ್ವಲ್ಪ ಕನ್ನಡ ಗ್ರಾಮರ್ ಬರ್ತದೆ ಮೇಲೆ ನನಗೆ ಹೇಳ್ಕೊಟ್ಟಿದ್ದೀವೆಲ್ಲ ನಮ್ಮ ಕೋಚಿಂಗ್ ಕ್ಲಾಸ್ನಾಗ. ಹಾಗಂದ್ರೆ ನಿನಗೆ ನಾನು ಕನ್ನಡ ಗ್ರಾಮರ್ದಲ್ಲಿ ಕೇಳ್ತೀನಿ ಒಂದಿಷ್ಟು ಕ್ವಶನ್ ಅಂದರೆ ನೀನು ಹೇಳ್ಕೊಟ್ಟರು. ಸ್ವರ ಎಂದರೇನು? ಅಕ್ಷರಗಳ ಕ್ರಮಬದ್ಧ ಜೋಡಣೆ. ಸ್ವರ ಎಂದರೆ ಸ್ವರಾಕ್ಷರ ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಕ್ಕೆ ಸ್ವರಾಕ್ಷರ ಎನ್ನುವರು. ಸ್ವರಗಳು ಎಷ್ಟದಾವ? 13. ಯಾವ್ದು ಹೇಳ್ತೇನೆ? ಆ ಇ ಈ ಉ ಊ ಋ ಎ ಐ ಓ ಔ. ವೆರಿ ಗುಡ್. ಅಲ್ಪ ಪ್ರಾಣ ಎಂದರೇನು? ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು. ಗುಡ್. ಅಲ್ಪ ಪ್ರಾಣಗಳು ಎಷ್ಟದಾವ ಅಂತ ಹೇಳಿ? ಯಾವ್ಯಾವ? ವೆರಿ ಗುಡ್. ಇವಾಗ ನಾನು ಗ್ರಾಮರ್ ನಿನಗೆ ಸಂಬಂಧಪಟ್ಟಂಗೆ ಇಂಗ್ಲೀಷ್ ಗ್ರಾಮರ್ದೊಳಗೆ ಅಕ್ಸಿಲರಿ ವರ್ಬ್ ಅಂದ್ರೆ ಬರ್ತದಾವ ಯಾವ ಅಂತೇಳಿ? ಅಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಲ್ಲ ನಾವು. ಯಾವ್ದು ನಾವು ಹೇಳಿ ಮಾಡೋಣ ಒಂದು 2-3. ಹೆಲ್ಪಿಂಗ್ ವರ್ಬ್ ಯಾಮ, ಯಾಸ, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್. ವೆರಿ ಗುಡ್. ಈಗ ನಾವು ವರ್ಬ್ V1, V2, V3 ನಾವು ಅಂತ ಕೇಳಿದ್ರೆ ನೀನು ಹೇಳಕ್ ಬರ್ತದೆ. ಅರೈಸ್, ಅರೋಸ್, ಅರೈಸನ್. ಅವೇಕ್, ಅವೋಕ್, ಅವೋಕನ್. ಬಿ, ವಾಸ್, ವರ್, ಬೀನ್. become, become, became, become. begin, began, begun, begun. bend, bent, bent, bent. bet, 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 bet. bind, 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 bind. bite, bite, bought, bought. bite, bit, bitten. bit, bitten. break, break, broke, broken. ವೆರಿ ಗುಡ್. ಎಲ್ಲ ಓದಿಯಮ್ಮ ಇವೆಲ್ಲ. ಈ ರೀತಿಯಾಗಿ ಕನ್ನಡ ಗ್ರಾಮರ್ ಆಗಲಿ ಇಂಗ್ಲೀಷ್ ಗ್ರಾಮರ್ ಆಗಲಿ ಮಗುವಿಗೆ ನಾವು ಯಾವ್ದು ಬೇಕು ನಮಗೆ 5ನೇ ತರಗತಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಮಗುವಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಬೋಧಿಸ್ತಾ ಹೋಗ್ತೀವಿ. ಈಗ ನಾನು ಇಂಗ್ಲೀಷ್ ಕ್ವಶನ್ ಕೇಳ್ತೀನಿ. ಹೌ ಮೆನಿ ಕನ್ಸೋನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್? 21 consonants. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಇಯರ್? 365 days. How many hours are there in a day? 24 hours. How many colors are in rainbow? 7. Who is the first president of India? Dr. Ajay Prasad. Very good. Who is the first lady prime minister of India? Indira Gandhi. Who is the first prime minister of India? Jawaharlal Nehru. Who is the first female president of India? Pratibha Patil. Hangandre is the present president of India. Present president of India. Draupadi Murmu. Very good, very good. A week has dash days. 7. My 2 feet have dash toes. 10. Very good. Which day comes after Monday? Tuesday. Which help us to see things near and far? Eyes. Eyes. Which help us to smell things? Nose. Very good. What is the national song of India? National song of Vande Mataram. Very good. How many bones are there in human body? 206. Very good. ಬರ್ತಾವನ್ನೆಲ್ಲ ಇವಾಗ ನಾವು ಸ್ವಲ್ಪ ಕನ್ನಡವನ್ನು ಪರೀಕ್ಷೆ ಮಾಡ್ತೀವಿ.
ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನಮ್ಮ ದೇಶ ಯಾವುದು? ಭಾರತ. ನಮ್ಮ ದೇಶದ ಈ ಪ್ರಸ್ತುತ ಪ್ರಧಾನಮಂತ್ರಿ ಯಾರು? ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವೆರಿ ಗುಡ್. ನಮ್ಮ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು? ಜಿಲೇಬಿ. ನಮ್ಮ ರಾಷ್ಟ್ರೀಯ ತರಕಾರಿ ಯಾವುದು? ಕುಂಬಳಕಾಯಿ. ಮಂಕುತಿಮ್ಮ ಕಗ್ಗ ಬರೆದವರು ಯಾರು? ದೇವಿಜಿ. ಸಣ್ಣ ಕಥೆಗಳ ಜನಕ ಯಾರು? ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತ ಯಾವುದು? ಜೋಗ ಜಲಪಾತ. ಅತಿ ಎತ್ತರವಾದ ಗೋಲ್ಗುಂಟ ಎಲ್ಲ ನಮ್ಮ ವಿಜಯಪುರ. ನಿಮ್ಮ ಜಿಲ್ಲೆ ಯಾವುದು? ವಿಜಯಪುರ. ವೆರಿ ಗುಡ್. ನಿಮ್ಮ ತಾಲೂಕು? ತಾಲೂಕೋಟಿ. ವೆರಿ ಗುಡ್. ತಾಜ್ ಮಹಲ್ ಇರುವುದು ಎಲ್ಲಿ? ಆಗ್ರಾ. ವಿರೂಪಾಕ್ಷ ದೇವಸ್ಥಾನ ಎಲ್ಲದ? ಕೈಲಾಸನಾಥ ದೇವಸ್ಥಾನ. ಕಾಗದವನ್ನ ಯಾವ ದೇಶ? ವೆರಿ ಗುಡ್. ಬೆವರು ಬಾರದ ಪ್ರಾಣಿ ಮನುಷ್ಯನಿಗೆ ಎಷ್ಟು ಸಮಯ? ವೆರಿ ಗುಡ್. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಇಂದಿರಾ ಗಾಂಧಿ. ವೆರಿ ಗುಡ್. ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು? ಈಗಿನ ಈ ಸದ್ಯಕ್ಕೆ ಯಾರು? ಅಲ್ಲ, ಉಪರಾಷ್ಟ್ರಪತಿ ಅಂದ್ರೆ ರಾಧಾಕೃಷ್ಣ. ಪ್ರೆಸಿಡೆಂಟ್ ಯಾರು ಅಂದ್ರೆ ನೆಕ್ಸ್ಟ್. ಭಾರತ ಅತಿ ದೊಡ್ಡ ಕೋಟೆ ಯಾವುದು? ದಕ್ಷಿಣ ಗಂಗೆಯದೊಂದು ಯಾವುದನ್ನು ಕರೀತಾರೆ? ಕರ್ನಾಟಕದ ಮೊದಲ ತಾಮ್ರದ ಶಾಸನ ಯಾವುದು? ವೆರಿ ಗುಡ್. ಕಾಳಿಂಗ ಸರ್ಪಗಳ ರಾಜಧಾನಿ ಯಾವುದು? ಭಾರತದ ಅತಿ ದೊಡ್ಡ ಕಾವ್ಯ ಯಾವುದು? ಭಾರತಕ್ಕೆ ಸೇರಿದ ದ್ವೀಪಗಳು ಎಷ್ಟು? ವೆರಿ ಗುಡ್. ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳು? ಅವು 3 ಬಣ್ಣ ಯಾವ್ದು ಗೊತ್ತಮ್ಮ? ಕೇಸರಿ ಏನನ್ನ ಸೂಚಿಸ್ತದೆ? ಬಿಳಿ ಅನ್ನ ಸೂಚಿಸ್ತದೆ. ಹಸಿರು ಬಣ್ಣ? ವೆರಿ ಗುಡ್. ಸತ್ಯಾಗ್ರಹ ಎಂಬ ಪದವನ್ನು ಸೂಚಿಸಿದವರು ಯಾರು? ಗಾಂಧಿ. ರಾಜ್ಯಶಾಸ್ತ್ರ ಪಿತಾಮಹ ಯಾರು? ಗಾಂಧೀಜಿಯವರು ರಾಜಕೀಯ ಗುರು ಯಾರು? ಗಾಂಧೀಜಿಯವರು ಜನ್ಮಿಸಿದ ಸ್ಥಳ ಯಾವುದು? ರವೀಂದ್ರನಾಥ್ ಠಾಗೂರ್ ಅವ್ರಿಗೆ ಏನಂತ ಕರೀತಿದ್ರು? ಅವ್ರ ಬಿರುದು ಏನಂತ ಇತ್ತು? ವೆರಿ ಗುಡ್. ದ ರಾ ಬೇಂದ್ರೆ ಅವರಿಗೆ? ಶಿವರಾಮ್ ಕಾರಂತ್ ಅವರಿಗೆ? ಅಬ್ದುಲ್ ಗಫಾರ್ ಖಾನ್ ಅವರಿಗೆ? ಮಲ್ಲಿಗೆ ನಗರಿ ಅಂತ ಯಾವ್ದು ಕರೀತೀವಿ? ಮಲ್ಲಿಗೆ ನಗರಿ ಮೈಸೂರು. ಸಿಲಿಕಾನ್ ಸಿಟಿ ಯಾವುದು? ಉದ್ಯಾನ ನಗರಿ ಯಾವುದು? ವೆರಿ ಗುಡ್. ಕನಕದಾಸರ ಜನ್ಮಸ್ಥಳ ಯಾವ್ದು ಗೊತ್ತಮ್ಮ? ವೆರಿ ಗುಡ್. ಕುಲವೆಂದು ಹೊಡೆದಾಡದಿರಿ ಎಂದು ಹೇಳಿದವರು ಯಾರು? ವೆರಿ ಗುಡ್. ರಾಮನಗರ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು? ವೆರಿ ಗುಡ್. ಕರ್ನಾಟಕದ ನೀಲಗಿರಿ ಗಿಡವನ್ನು ಪರಿಚಯಿಸಿದವರು ಯಾರು? ವೆರಿ ಗುಡ್. ಜಿಲ್ಲೆಗಳು ಎಷ್ಟದಾವ? 31. ಸಾಂಬಾರ್ ಪದಾರ್ಥಗಳ ರಾಣಿ ಯಾವುದು? ಇಸ್ರೋ ಕೇಂದ್ರ ಕಚೇರಿ ಯಾವುದು? ಇಸ್ರೋನ ವಿಸ್ತೃತ ರೂಪ ಮಾಡಿದಕ್ಕೆ ಎಂಬುದನ್ನು ಇಸ್ರೋ ISR ಅಂದ್ರೆ ಇಂಡಿಯಾ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ವೆರಿ ಗುಡ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ವೆರಿ ಗುಡ್. ಬ್ಯಾಂಕುಗಳ ತೊಟ್ಟಿಲು ಎಂದು ಯಾವುದನ್ನ ಕರೀತಾರೆ? ಬ್ಯಾಂಕುಗಳ ತೊಟ್ಟಿಲು. ಬ್ಯಾಂಕುಗಳ ತೊಟ್ಟಿಲು ಅಂತ ಹೇಳಿ ಯಾವುದನ್ನ ಕರೀತಾರೆ? ಯಾವ ಜಿಲ್ಲೆ ಕರೀತಾರೆ? ಉಡುಪಿಯನ್ನ ಕರೀತಾರೆ. ಹೌದಾ? ತೊಗರಿ ಖನಿಜ ಯಾವುದು? ಕಲಬುರಗಿ. ವೆರಿ ಗುಡ್. ಖಂಡಗಳು ಎಷ್ಟು? ಯಾವ್ಯಾವ್ದು ಹೇಳು? ಪಟ್ ಹೇಳು. ವೆರಿ ಗುಡ್. ನಮ್ಮ ಕರ್ನಾಟಕದ ನಾಡದೇವಿ ಯಾವುದು? ಕರ್ನಾಟಕದ ಮುಖ್ಯ ವೃತ್ತಿ? ಉದ್ಯಾನ ನಗರಿ? ಅರಮನೆಗಳ ನಗರಿ? ದೇವಾಲಯಗಳ ತೊಟ್ಟಿಲು? ದೊಡ್ಡ ಪಕ್ಷಿಧಾಮ? ಎತ್ತರವಾದ ವಿಗ್ರಹ? ಎತ್ತರವಾದ ವಿಗ್ರಹ? ವೆರಿ ಗುಡ್. ಅತ್ಯಂತ ದೊಡ್ಡ ನದಿ? ಎಷ್ಟು ರಾಜ್ಯಗಳದಾವಮ್ಮ ನಮ್ಮಲ್ಲಿ? ನಮ್ಮ ಭಾರತ 28. ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಯಾವುದು? ನಾವು ಯಾವ ರಾಜ್ಯದಾಗ ಇದೀವಿ? ನಮ್ಮ ರಾಜ್ಯ ಕರ್ನಾಟಕ. ಯಾರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಗೆ ಆಚರಿಸ್ತೀವಿ? ಮಕ್ಕಳ ದಿನಾಚರಣೆ ಯಾರ ದಿನ ಆಚರಿಸ್ತೀವಿ? ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರ ಮಕ್ಕಳ ದಿನಾಚರಣೆ. ಓಕೆ. ಈಗ ಈ ರೀತಿ ನಾವು ಮಕ್ಕಳನ್ನ ಒಂದು ತಯಾರಿ ಮಾಡಿದಾಗ ಈ ಮಗು ಈಗ ಎಷ್ಟನೇ ಕ್ಲಾಸ್ ಇದೆ ಅಮ್ಮ? 3ನೇ ಕ್ಲಾಸ್. ಇವಾಗ 3ನೇ ಕ್ಲಾಸ್ ಇದೆ ಮಗು. ಇನ್ನೂ 5ನೇ ಕ್ಲಾಸಿಗೆ ಬರ್ಬೇಕಾದ್ರೆ ಇನ್ನೂ 2 ವರ್ಷ ಸಮಯ ಇದೆ. ಆ ಮಗು ಸಂಪೂರ್ಣವಾಗಿ ತಯಾರಿಯನ್ನು ಸಣ್ಣದಾಗಬಹುದು. ಈಗಿಂದನೇ ಮಗುವಿಗೆ ನಾವು ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ನಾವು ಕೊಡ್ಕೊತ ಹೋದೀವಿ ಅಂತಂದ್ರೆ ಮುಂದೆ ಒಂದು ಭವಿಷ್ಯದಲ್ಲಿ ಅವರ ಜೀವನ ಸಂಪೂರ್ಣವಾದಂಥ ಜೀವನ ಒಂದು ಉತ್ತಮವಾಗಿರುತ್ತದೆ ಮತ್ತು ಅವರ ಬೆಳವಣಿಗೆ ಹಂತ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗ್ತದೆ ಅನ್ನೋದು ಒಂದು ನಮ್ಮ ಆಶಯ ಮತ್ತು ನಮ್ಮ ಸಂಸ್ಥೆಯ ಒಂದು ಅಭಿಲಾಷೆ. ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಅಭಿಲಾಷೆ ಇಷ್ಟೇ. ಮಕ್ಕಳನ್ನು ಆಟ ಪಾಠ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಅವೆಲ್ಲ ನಾವು ಬದಿಗಿಟ್ಟು ಮಕ್ಕಳನ್ನು ಕೇವಲ ಓದು ಬರಹ
ಆ ಒಂದು ಮಟ್ಟದಲ್ಲಿ ನಾವು ಮುಂದೆ ತರಬೇಕು ಅನ್ನೋ ಒಂದು ಯೋಜನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಮಗುವಿಗೂ ಕೂಡ ನಾವು ಇದೇ ರೀತಿಯಾಗಿ ಮಕ್ಕಳನ್ನು ಕಾಳಜಿ ವಹಿಸಿ, ವೈಯಕ್ತಿಕ ಕಾಳಜಿ ವಹಿಸಿ ಪ್ರತಿ ಮಗುವಿಗೆ ನಾವು ಓದೋದು, ಬರೆಯೋದು, ಅದೇ ರೀತಿಯಲ್ಲಿ ಅವರಿಗೆ ಸರಳ ರೀತಿಯಲ್ಲಿ ಗಣಿತ ವಿಷಯವನ್ನು ತಿಳಿಸಿ ಅರ್ಥ ಮಾಡಿಸ್ಕೊಳ್ಳೋದು. ಬಗ್ಗೆ ಎಷ್ಟನೇ ಕ್ಲಾಸ್ ಎಷ್ಟು ತನಕ ಬರ್ತಾವೆ? 30 ತನಕ ಬರ್ತಾವೆ. ವರ್ಗಮೂಲಗಳು ಒಂದು ಹೇಳಮ್ಮ ನೋಡೋಣ. ಹನ್ನೊಂದು ಇಪ್ಪತ್ತೊಂದರವರೆಗೆ 4 26 4 23 25 625 26 27 ವೆರಿ ಗುಡ್. ರೋಮನ್ ಅಂಕಿಗಳು ಬರ್ತಾವೆ. 1000ಕ್ಕೆ ಏನಂತಾರೆ? 500ಕ್ಕೆ ಏನಂತಾರೆ? 100ಕ್ಕೆ ಏನಂತಾರೆ? 200ಕ್ಕೆ? 2000ಕ್ಕೆ? 1500ಕ್ಕೆ? 1500 ಎಮ್ ಡಿ ಅಂತ ಹೇಳಿ. ವೆರಿ ಗುಡ್. ನೋಡ್ರಿ, ಈಗಿಂದಲೇ ಮಗುವಿಗೆ ಒಂದು ಸೈನಿಕ ಆಗಿರ್ಬೋದು, ನವೋದಯ ಆಗಿರ್ಬೋದು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ತಳಹದಿಯಲ್ಲಿ ಒಂದು ವೇಳೆ ಇವತ್ತು ನಾವು ಮಗುವಿಗೆ ಯಾವುದೇ ಸೈನಿಕ ಆಗಿಲ್ಲ ಸರ್, ನವೋದಯ ಆಗಿಲ್ಲ ಅಂತಂದ್ರೂ ಕೂಡ ಅವರು ಒಂದು ಮುಂದೆ ಸ್ಪರ್ಧಾತ್ಮಕ, ಈಗ ಆಫ್ಟರ್ ಕಂಪ್ಲೀಟ್ 18 ಇಯರ್ಸ್ ಆದ್ಮೇಲೆ ಮಕ್ಕಳು ಸ್ಪರ್ಧಾತ್ಮಕ ಲೋಕಕ್ಕೆ ಬರ್ತಾರೆ. ಅವಾಗ ಮಕ್ಕಳಲ್ಲಿ ಯಾವ ರೀತಿ ಓದಬೇಕು ಅನ್ನೋದು ಕೆಲವೊಂದು ಮಕ್ಕಳಿಗೆ ಗೊಂದಲಕ್ಕೀಡಾಗಿರ್ತಾರೆ. ಅದನ್ನೇ ನಾವು ಇಲ್ಲಿ ಸಂಪೂರ್ಣವಾಗಿ 5ನೇ ಕ್ಲಾಸಿಗೆ ಬರುವಷ್ಟಿಗೆ ಮಕ್ಕಳನ್ನು ಸ್ಪರ್ಧಾತ್ಮಕ ಒಂದು ಲೋಕಕ್ಕೆ ತಂದು ಬಿಟ್ಟಿರ್ತೀವಿ. ಅವ್ರ ಮುಂದೆ ಜೀವನ ಒಂದು ವೇಳೆ ನಾವು ಯಾವುದೇ ಸೆಲೆಕ್ಷನ್ ಆಗಿಲ್ಲ ಅಂದರೂ ಕೂಡ ಮುಂದೆ UPSC ಮಾಡೋಕ್ಕಾಗಿರ್ಬೋದು, KS ಆಗಿರ್ಬೋದು, ಇಂಥವೆಲ್ಲ ಪ್ರಯತ್ನ ಮಾಡೋಕ್ಕೆ ಅವ್ರಿಗೊಂದು ಉತ್ತಮವಾದಂಥ ಒಳ್ಳೆಯ ಅವಕಾಶವನ್ನು ನಮ್ಮ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ನ ಸಂಸ್ಥೆ ನಮ್ಮ ಎಲ್ಲ ಗುರುಮಾತೆಯರಾಗಿರ್ಬೋದು, ನಾವಾಗಿರ್ಬೋದು, ಸತತ ಮಕ್ಕಳಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಹಿಂಗೆ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಪಾಲಕರೆಲ್ಲ ಸಹಕಾರ ನಮಗೆ ಇರಬೇಕಂತ ತಿಳ್ಕೊಂಡು ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳ್ತೇನೆ.